ಟೌನ್ಶಿಪ್ ಜಟಾಪಟಿ ಮುಂದುವರೆದಿದ್ದು ವಿಷದ ಬಾಟಲಿ ಜೊತೆ ರೈತರು ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ನಿನ್ನೆ ಪೊರಕೆ ಏಟಿನ ಬೆನ್ನಲ್ಲೇ ರೈತರ ವಿರುದ್ಧ ದೂರು ದಾಖಲಾಗಿದೆ. ಧೈರ್ಯ ಇದ್ರೆ ನನ್ನನ್ನ A1 ಮಾಡಿ ಅಂತ ಎಚ್ಡಿಕೆ ರಣವೀಳ್ಯ ಕೊಟ್ರೆ ಮಾಜಿ ಪ್ರಧಾನಿ ಸಿಎಂಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ವಿದೇಶದಿಂದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಾಪಸ್ ಆಗ್ತಾ ಇದ್ದ ಹಾಗೆ ಡಿಕೆ ಸಂಪುಟ ಸೇರೋಕೆ ಶಾಸಕರು ಕಸರತ್ತು ಶುರು ಮಾಡಿದ್ದಾರೆ. ಆಷಾಢದ ಮಧ್ಯೆಯೂ ನಮ್ಮನ್ನ ಭರ್ತಿ ಮಾಡಿ ಅಂತ ಪಟ್ಟು ಹಿಡಿದಿದ್ದಾರಂತೆ. ಹೈ ಹೂಮ್ ಅಂದ್ರೆ ಡಿಕೆಶಿ, ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ದೆಹಲಿಗೆ ಹಾರಲಿದ್ದಾರೆ. ಪಿಎಸ್ಐ ಭೈರಪ್ಪ ಹೆಸರಿಗೆ ಮಾತ್ರ ಪೊಲೀಸ್, ಮಾಡಿದ್ದೆಲ್ಲ ಪೋಲಿ ಕೆಲಸ. ಪತ್ನಿ ಇದ್ರು ಸುಂದರಿಯರಿಗೆ ಲವ್ ಯು ಅನ್ನೋದಲ್ಲದೆ ಮನೆಗೂ ಕರಿತಾ ಇರ್ತಾ ಇದ್ದ. ಹಣಕ್ಕಾಗಿ ಹೆಂಡತಿಗೆ ಮಚ್ಚು ತೋರಿಸಿ ಹಿಂಸೆ ಕೊಡ್ತಾ ಇದ್ದ ಈ ಪೊಲೀಸಪ್ಪ ಕೊನೆಗೂ ಕಂಬಿ ಹಿಂದೆ ತಳ್ಳಲ್ಪಟ್ಟಿದ್ದಾನೆ. ಒಂದ್ ಕಡೆ ಬಡಾಯಿ ಕೋರ ಹುಚ್ಚು ದೊರೆ, ಮತ್ತೊಂದ್ ಕಡೆ ಇರಾನ್ನ ಮದ್ದು ಗುಂಡುಗಳ ಇಶಾರೆ. ಪ್ರತಿಷ್ಠೆಯ ಹೋರಾಟದಲ್ಲಿ ಕಂಗೆಟ್ಟಿದ್ದು ಮಾತ್ರ ಭಾರತೀಯರು. ಹಾರ್ಮುಜ್ನಲ್ಲಿ ಹಡಗಿನ ಮೇಲೆ ಇರಾನ್ ದಾಳಿಗೆ ಭಾರತೀಯ ಸಾವನ್ನಪ್ಪಿದ್ದು ಕೇಂದ್ರದಿಂದ ರಾಯಭಾರಿಗೆ ಸಮನ್ಸ್ ನೀಡಲಾಗಿದೆ. ಪಾಪಿ ಪಾಕಿಸ್ತಾನದ ನಡ ಮುರಿದ್ರೂ ಅದು ತನ್ನ ಬುದ್ಧಿ ಬಿಡ್ತಾ ಇಲ್ಲ. ಆರ್ಥಿಕವಾಗಿ ಕಂಗೆಟ್ಟಿದ್ರು ಪಾಕ್ನಲ್ಲಿ ಭಯೋತ್ಪಾದಕರಿಗೆ ವಾಟರ್ ಟ್ರೈನಿಂಗ್ ನೀಡ್ತಾ ಇರೋ ಆಘಾತಕಾರಿ ವಿಚಾರ ಬೆಳಕಿಗೆ ಬಂದಿದೆ. ಸಿಂಧೂ ನದಿ ನೀರು ಸಿಗದೆ ಕಂಗಾಲಾಗಿ ಈಗ ಈ ಕುತಂತ್ರ ಕೈ ಹಾಕಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.